ಸೂತ್ರ 9. ವ್ಯುತ್ಥಾನ ನಿರೋಧ ಸಂಸ್ಕಾರಯೋರಭಿಭವ ಪ್ರಾದುರ್ಭಾವೋ ನಿರೋಧಕ್ಷಣ ಚಿತ್ತಾನ್ವಯ ನಿರೋಧ ಪರಿಣಾಮ. ಪದಗಳ ವಿಭಾಗ: ವ್ಯುತ್ಥಾನ, ನಿರೋಧ, ಸಂಸ್ಕಾರ, ಅಭಿಭವ, ಪ್ರಾದುರ್ಭಾವೋ, ನಿರೋಧಕ್ಷಣ, ಚಿತ್ತ, ಅನ್ವಯ, ನಿರೋಧ ಪರಿಣಾಮ. ಪದಗಳ ಅರ್ಥ: ವ್ಯುತ್ಥಾನ ಅಂದರೆ ಅತಿಕ್ರಮಿಸಿ ಬರುವ, ನಿರೋಧ ಅಂದರೆ ಭವನಾಶ ಆಗಿರುವಂತಹ ವಿಚಾರಗಳು, ಇವುಗಳನ್ನು ನಿರೋಧ ಮಾಡುವುದು, ತಡೆ ಹಿಡಿಯುವುದು. ಸಂಸ್ಕಾರ ಅಂದರೆ ಸ್ವಭಾವಗಳು. ಅಭಿಭವ ಅಂದರೆ ತಿರಸ್ಕರಿಸಲ್ಪಟ್ಟಂತಹ. ಪ್ರಾದುರ್ಭಾವ ಮೇಲಿಂದ ಮೇಲೆ ಹುಟ್ಟುವಂಥವು. ಚಿತ್ತ ಅಂದರೆ ಅಂತಃಕರಣ. ಅನ್ವಯ ಅಂದರೆ ಅದಕ್ಕೆ ಅನುಗುಣವಾಗಿ. ನಿರೋಧ ಪರಿಣಾಮ ಭವಕಾರಿಗಳನ್ನು ತಡೆ ಹಿಡಿದಾಗ ಉಂಟಾಗುವ ಫಲಿತಾಂಶ. ಭಾವಾರ್ಥ: ವ್ಯುತ್ಥಾನ ನಿರೋಧ ಸಂಸ್ಕಾರ ಅಂದರೆ ವೃತ್ತಿಪಂಚಕಗಳು ಹಾಗೂ ಪಂಚಕ್ಲೇಶಗಳು, ಭಾವನೆಗಳು, ಚಿಂತನೆಗಳು, ವಿಚಾರಗಳು ಇವುಗಳೆಲ್ಲ ಭವಕಾರಿಯಾಗಿರುತ್ತವೆ. ಅದನ್ನು ನಿರೋಧ ಮಾಡಬೇಕು. ನಿರೋಧ ಮಾಡಿ ಭವನಾಶಿಯಾದಂತಹ ವಿಚಾರಗಳನ್ನು ಮಾತ್ರ ಒಳಗೆ ತೆಗೆದುಕೊಳ್ಳಬೇಕು. ಅಭಿಭವ ಪ್ರಾದುರ್ಭಾವ ಅಂದರೆ ತಿರಸ್ಕರಿಸಬೇಕಾದಂತಹ ಮತ್ತೆ ಮತ್ತೆ ಹುಟ್ಟುವ ಇಂದ್ರಿಯ ಲಾಲಸೆಗಳಿಂದಾಗಿ ಕೆಲವೊಂದು ವಿಚಾರಗಳು ಮತ್ತೆ ಮತ್ತೆ ಹುಟ್ಟುತ್ತವೆ. ಅವುಗಳನ್ನು ಭವಕಾರಿ ಎಂದು ಅದನ್ನು ನಿರೋಧ ಮಾಡಬೇಕು. ಹಾಗೂ ವ್ಯುತ್ಥಾನ ನಿರೋಧ ಸಂಸ್ಕಾರ. ವ್ಯುತ್ಥಾನ ಅಂದರೆ ಇದರಲ್ಲಿ ಈ ಛಿದ್ರವಾದಂತಹ ದೋಣಿಯಲ್ಲಿ ಜಲ ಸಂಗ್ರಹಣೆ ಆದಾಗ ಅದನ್ನು ವ್ಯುತ್ಥಾನ ನಿರೋಧದಿಂದ ಹುಟ್ಟು ಹಾಕಿ ದೋಣಿಯನ್ನು ನಡೆಸಬೇಕು. ಚಿತ್ತ ಅನ್ವಯ ಅಂದರೆ ಮನಸ್ಸಿನ ಛಿದ್ರದಲ್ಲಿ ಮೇಲಿಂದ ಮೇಲೆ ಪ್ರಾದುರ್ಭಾವ ಹುಟ್ಟಿಕೊಳ್ಳುವಂತಹ ವಿಚಾರಗಳನ್ನು ನಿರೋಧ ಮಾಡಬೇಕು. ಅದಕ್ಕಾಗಿ ಅಷ್ಟಾಂಗ ಯೋಗಗಳನ್ನು, ಯಮ ನಿಯಮ ಇವುಗಳನ್ನು ಪಾಲಿಸಿಕೊಂಡು ಇವುಗಳನ್ನೆಲ್ಲ ತಡೆ ಹಿಡಿದಾಗ ಅದರ ನಿರೋಧದಿಂದ ನಿರೋಧ ಪರಿಣಾಮವು ಹುಟ್ಟುತ್ತದೆ ಎಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಸೂತ್ರ 10. ತಸ್ಯ ಪ್ರಶಾಂತವಾಹಿತ ಸಂಸ್ಕಾರಾತ್. ಪದಗಳ ವಿಭಾಗ: ತಸ್ಯ ಪ್ರಶಾಂತ ವಾಹಿತ ಸಂಸ್ಕಾರ. ತಸ್ಯ ಅಂದರೆ ನಿರೋಧ ಪರಿಣಾಮದ, ಸಂಸ್ಕಾರಾತ್ ಅಂದರೆ ನೂತನ ಪರಿಷ್ಕರಣೆಯಿಂದ, ಪ್ರಶಾಂತ ಅಂದರೆ ಹೃದಯಕ್ಕೆ ಆಪ್ಯಾಯಮಾನವಾದ, ವಾಹಿತ ಅಂದರೆ ಚಿಂತನಾ ಪ್ರವಾಹವು ಹರಿದು ಬರುತ್ತದೆ. ಭಾವಾರ್ಥ: ಯೋಗಾಭ್ಯಾಸಿಯು ನಿರೋಧ ಪರಿಣಾಮದಿಂದ ತನ್ನ ಚಿತ್ತಸ್ವಾಸ್ಥ್ಯವನ್ನು ಪಡೆದುಕೊಳ್ಳುತ್ತಾನೆ. ಆಗ ವೃತ್ತಿಪಂಚಗಳನ್ನು ನಿರೋಧ ಮಾಡುತ್ತಲೇ ಬಂದಿರುತ್ತಾನೆ. ಈ ನಿರೋಧವನ್ನು ಯಾವಾಗಲೂ ಮಾಡುತ್ತಲೇ ಬರಬೇಕು. ಆಗ ಅವನಿಗೆ ಹೃದಯದಲ್ಲಿ ಪ್ರಶಾಂತವಾಹಿತ ಎಂಬ ಪ್ರಜ್ಞಾ ಸಂವಹನವು ಹುಟ್ಟಿಕೊಳ್ಳುತ್ತದೆ. ಚಿತ್ತಸ್ವಾಸ್ಥ್ಯವೂ ಕೂಡ ಹುಟ್ಟುತ್ತದೆ.